ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಲೈಕ್ನ ಮಾಡಿ. ಗೃಹಲಕ್ಷ್ಮಿ ಹಣ ಯೋಜನೆಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇವರಿಗೆ ಬರೋದಿಲ್ಲ ತಳ್ಳಿ ಖಡಕ್ ಘೋಷಣೆ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬರೋಬ್ಬರಿ 5 ಗ್ಯಾರಂಟಿಗೆ ವರ್ಷಕ್ಕೆ 9-8 ಸಾವಿರ ಕೋಟಿ ವೆಚ್ಚ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 1.24 ಕೋಟಿ ಫಲಾನುಭವಿಗಳು ಕೂಡ ಇದ್ದಾರೆ. ಅವರಿಗೆ 50,000 ಕೋಟಿ ಖರ್ಚಾಗುತ್ತೆ. ಗೃಹ ಜ್ಯೋತಿ 1.64 ಕೋಟಿ, ಅವರಿಗೆ 18,000 ಕೋಟಿ ಖರ್ಚಾಗುತ್ತೆ. ಯುವ ನಿಧಿ 2.55 ಲ್ಯಾಕ್ ಫಲಾನುಭವಿಗಳು, ಅವರಿಗೆ 623 ಕೋಟಿ ಖರ್ಚಾಗುತ್ತೆ. ಶಕ್ತಿ ಯೋಜನೆ 544 ಕೋಟಿಗಳು ಪ್ರಯಾಣ ಮಾಡಿದ್ದಾರೆ, ಅವರಿಗೆ 13,000 ಕೋಟಿ ಖರ್ಚಾಗಿದೆ. ಅನ್ನಭಾಗ್ಯಕ್ಕೆ ಕೂಡ 11,821 ಕೋಟಿ ಖರ್ಚಾಗುತ್ತೆ. ಒಟ್ಟಕ್ಕೆ ವಾರ್ಷಿಕ ಆರಂಭರು 98,000 ಕೋಟಿಯಿಂದ 1 ಲಕ್ಷ ಕೋಟಿ ಅವರಿಗೆ ವೆಚ್ಚ ಆಗುತ್ತೆ. ಇನ್ನು ಸಿಎಂ ಅವರು ಮೀಟಿಂಗ್ ಮಾಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆಯ್ತಾ, ಮೈನ್ ಮ್ಯಾಟರ್ ಇದೆ. ಸಿಎಂ ಅವರು ಮೀಟಿಂಗ್ ಮಾಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮೇನ್ ಥಿಂಗ್ ಏನ್ ಹೇಳಿದ್ದಾರೆ ಅಂದ್ರೆ, ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕಿ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ. ಯಾರನ್ನ ಅಂತ ನೋಡೋದಾದ್ರೆ, ಮರಣ ಹೊಂದಿದವರು ಇದ್ದಾರೆ, ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ 1.24 ಕೋಟಿ ಫಲಾನುಭವಿಗಳು ಕೂಡ ಇದ್ದಾರೆ. ಅವರಿಗೆ ಮಾಸಿಕ ತಿಂಗಳಿಗೆ 2,000 ನೀಡ್ತಾ ಇದ್ದಾರೆ. ಕೆಲವರು ಮರಣ ಹೊಂದಿದವರು ಇದ್ದಾರೆ, ಇನ್ನ ಅವ್ರ ಖಾತೆಗೂ ಹೋಗ್ತಾ ಇದೆ. ಹೀಗಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಬ್ಯಾಂಕಿಗೆ ಸಲ್ಲಿಸಬೇಕು ಅಂದ್ರೆ, ಲೈಕ್ ಇಲಾಖೆಯವರು ಇರ್ತಾರಲ್ಲ, ಸಾಕಷ್ಟು ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅರ್ಹ ಫಲಾನುಭವಿಗಳ ಗುರುತಿಸಿ ಆಡಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಮಾತ್ರ ಕೊಡಬೇಕು, ಆಡಿಟ್ ಕೂಡ ಮಾಡಬೇಕು. ಅಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಫಲಾನುಭವಿಗಳ ಸೇರ್ಪಡೆ ಅಂದ್ರೆ ಹೊಸವ್ರನ್ನ ಆಡ್ ಮಾಡೋದು ಅಥವಾ ತೆಗೆದು ಹಾಕೋದು ಕೂಡ ವ್ಯವಸ್ಥಿತವಾಗಿ ಕೂಡ ಮಾಡಬೇಕು. ಅಲ್ಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಮಾಡಿ ತೆಗೆದುಹಾಕಿ ಅದನ್ನ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅಂಡ್ ನಿಮಗೆ ಸೇರ್ಪಡೆ ತೆಗೆಯೋದು ವ್ಯವಸ್ಥಿತವಾಗಿ ಮಾಡಬೇಕು. GST ಲಾಭ ಪಡೆಯೋರ ತೆಗೆದಾಕ್ತಿದೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಗೊಂದಲ ಇದೆ, ಅದನ್ನು ಕೂಡ ಬೇಗ ನಿವಾರಣೆ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಗ್ಯಾರಂಟಿ ಸಾಕಷ್ಟು ಜನಕ್ಕೆ ಲಾಭ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಅರ್ಹರಿಗೆ ಯೋಜನೆ ಬಗ್ಗೆ ತಿಳಿಸಬೇಕು. ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅನರ್ಹ BPL ಕಾರ್ಡ್ ಗುರುತಿಸಿ ಅದನ್ನು ಕೂಡ ರದ್ದುಗೊಳಿಸುವ ಕಾರ್ಯಕ್ರಮ ಮಾಡಬೇಕು. ಇದಕ್ಕೆ ಮಾನದಂಡಗಳು ಕೂಡ ಜಾರಿ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ. ಅನ್ನಭಾಗ್ಯ ಕಾಳಸಂತೆಯಲ್ಲಿ ಮಾರಾಡ್ತಿದ್ದಾರೆ, ಅದ್ರ ಬಗ್ಗೆ ದೂರು ಕೂಡ ಇದೆ. ಅನರ್ಹ ಅಂದ್ರೆ ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡಬೇಕು. ಅನ್ನಭಾಗ್ಯ ಅಕ್ಕಿಯಲ್ಲಿ ಕೂಡ ಪ್ರಾದೇಶಕ್ಕೆ ತಕ್ಕಂತೆ ಕೊಡಬೇಕು. ಸಾಕಷ್ಟು ಜನಕ್ಕೆ ಜೋಳ ಇಷ್ಟ ಇದೆ, ರಾಗಿ ಇದೆ, ಆ ಪ್ರದೇಶಕ್ಕೆ ತಕ್ಕಂತೆ ಕೊಡಬೇಕು ಅಂತ ಹೇಳಿ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ DK ಶಿವಕುಮಾರ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಜಾರ್ಜ್, HM ರೇವಣ್ಣ ಎಲ್ಲಾ ಕೂಡ ಇದ್ರು. ಒಟ್ಟಾರೆ ಈ ರೀತಿ ಹೇಳಿದ್ದಾರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು. ಏನ್ ತೆಗೆದಾಕಬೇಕು, ಆಡ್ ಮಾಡಿದ್ರೆ ಆಡ್ ಮಾಡಬೇಕು. GST ಕೂಡ ವೆರಿಫೈ ಮಾಡಬೇಕು. ಅನ್ನಭಾಗ್ಯ ಯೋಜನೆ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಸಿಎಂ ಅವರೇ ಹೇಳಿದ್ದಾರೆ, ತೆಗೆದಾಕಿ ಇರಿ ಅಂತ. ಹಂಗಾಗಿ ಫಲಾನುಭವಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಕಾದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.